ಬೆಂಬಲ, ಸರ್ಕಾರಿ ನಿಯಮ ಉಲ್ಲಂಘನೆ, ಅಕ್ರಮ ಕಟ್ಟಡ ನಿರ್ಮಾಣ. ಕೆಜಿಎಫ್ ವಾಣಿಜ್ಯೋದ್ಯಮದ ಉದ್ದೇಶದಿಂದ ಕಟ್ಟಡ ನಿರ್ಮಾಣ ಮಾಡಲು ಸರ್ಕಾರ ಹಲವು ನಿಯಮಗಳನ್ನು ಜಾರಿಗೆ ತಂದಿದೆ. ಆದರೆ ಸುಂಟರಪಾಳ್ಯ ಗ್ರಾಮ ಪಂಚಾಯಿತಿಯ ಪಿಡಿಒ ಮಂಜುನಾಥ್ ಅವರ ಬೆಂಬಲದಿಂದ ಲಕ್ಷ್ಮೀ ಕೋ ಮಂಜುನಾಥ್ ಅವರು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮವಾಗಿ ಕಲ್ಯಾಣ ಮಂಟಪ ನಿರ್ಮಿಸುತ್ತಿದ್ದಾರೆ ಎಂದು ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣ ಆರೋಪ ಮಾಡಿದರು. ತಾಲೂಕಿನ ಸುಂಟರಪಾಳ್ಯ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂಭಾಗದಲ್ಲಿ ಕೆಆರ್ಎಸ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಅಮರೇಶ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿ, ಸುಂದರಪಾಳ್ಯ ಗ್ರಾಮದಲ್ಲಿ ಲಕ್ಷ್ಮೀ ಕೋಮ್ ಮಂಜುನಾಥ್ ಅವರು ಸರ್ಕಾರದ ಅನುಮತಿ ಪಡೆಯದೆ ನಿಯಮ ಉಲ್ಲಂಘಿಸಿ ವಾಣಿಜ್ಯೋದ್ಯಮದ ಉದ್ದೇಶದಿಂದ ಕಲ್ಯಾಣ ಮಂಟಪ ನಿರ್ಮಾಣ ಮಾಡುತ್ತಿದ್ದಾರೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಭಾರೀ ಪ್ರಮಾಣದ ನಷ್ಟ ಉಂಟಾಗಿದೆ ಎಂದರು. ಬೇಲಿಯೇ ಎದ್ದು ಹೊಲ ಮೇದಂತೆ. ಇನ್ನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡಬೇಕಾದರೆ ಪರಿಸರ ನಿಯಂತ್ರಣ ಮಂಡಳಿ ಹಾಗೂ ಪಂಚಾಯಿತಿಯ ಅನುಮತಿ ಪಡೆಯುವುದು ಕಡ್ಡಾಯ. ಇದರೊಟ್ಟಿಗೆ ಜಿಲ್ಲಾಧಿಕಾರಿಗಳಿಂದ ಕೃಷಿಯೇತರ ಜಮೀನು ಎಂಬುದಕ್ಕೆ ಭೂ ಪರಿವರ್ತನಾ ಅನುಮೋದನೆ ಪಡೆದಿರಬೇಕು. ನಗರಾಭಿವೃದ್ಧಿ ಪ್ರಾಧಿಕಾರದ ನಿಯಮಗಳಿಗೆ ಅನುಗುಣವಾಗಿ ಯೋಜನಾ ಕಾರ್ಯ ರೂಪಿಸಿ ಪರವಾನಗಿ ಪಡೆಯಬೇಕು. ಡಿಡಬ್ಲ್ಯೂಡಿ ಇಲಾಖೆ ವತಿಯಿಂದ ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಮತ್ತು ಅಗ್ನಿಶಾಮಕ ಇಲಾಖೆಯ ಅನುಮತಿ, ನೀರು ಸರಬರಾಜು ಮಂಡಳಿಯಿಂದ ಅನುಮತಿ ಪಡೆಯಬೇಕು. ಇದಾದ ನಂತರ ಸರ್ಕಾರ ನಿಗದಿಪಡಿಸಿದ ತೆರಿಗೆ ಕಟ್ಟಿ ಕಟ್ಟಡ ನಿರ್ಮಾಣ ಮಾಡಬೇಕು. ಆದರೆ ಪಿಡಿಒ ಮಂಜುನಾಥ್ ಅವರ ಪ್ರಚೋದನೆ ಹಾಗೂ ಕೃಪಾ ಕಟಾಕ್ಷದಿಂದ ಕಲ್ಯಾಣ ಮಂಟಪ ನಿರ್ಮಿಸಲಾಗುತ್ತಿದೆ. ಪಿಡಿಒ ಮಂಜುನಾಥ್ ಅವರ ನಡೆ ಬೇಲಿಯೇ ಎದ್ದು ಹೊಲ ಮೇದಂತಾಗಿದೆ ಎಂದು ಆರೋಪಿಸಿದರು. ಈ ಕೂಡಲೇ ಅಕ್ರಮ ಕಟ್ಟಡ ಕಾಮಗಾರಿ ನಿಲ್ಲಿಸಬೇಕು, ಇಲ್ಲದೇ ಹೋದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಇದು ಸಣ್ಣ ಹೋರಾಟ ಅಂತ ಹೇಳ್ಬಿಟ್ಟು ಏನಾದರೂ ಸಂಬಂಧಪಟ್ಟ ಪಂಚಾಯಿತಿ ಅಧಿಕಾರಿಗಳಾಗಲಿ ಪಂಚಾಯಿತಿ ಅಧ್ಯಕ್ಷರುಗಳಾಗಲಿ ಈ ಹೋರಾಟವನ್ನೇನಾದರೂ ಕಡೆಗಣಿಸಿದ್ದಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟಕ್ಕೆ ಎಡೆ ಮಾಡಿಕೊಡದ ಲಕ್ಷ್ಮೀಕಾಂತ್ ಮಂಜುನಾಥ್ ಎಂಬುವರು ಮಾಡಿರ್ತಕ್ಕಂಥ ಅಕ್ರಮ ಕಟ್ಟಡ ಕಾಮಗಾರಿಯನ್ನು ಅತಿ ಶೀಘ್ರ ನಿಲ್ಲಿಸಬೇಕು. ನಾನು ಲಕ್ಷ್ಮೀಕಾಂತ್ ಮಂಜುನಾಥ್ ಅವರಿಗೆ ನಾನು ಧಿಕ್ಕಾರ ಆಗ್ತಾ ಇದ್ದೀನಿ. ಕಾರಣ ಏನಂತಂದ್ರೆ, ಇದೇ ಸಂಬಂಧಪಟ್ಟಂಥ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಸರ್ವೆ ನಂಬರ್ ಜಮೀನಿನಲ್ಲಿ ಯಾವುದೇ ರೀತಿಯಾದಂಥ ಪರವಾನಗಿಗಳನ್ನು ಪಡೆಯದೆ, ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳ ನೈಜತೆಗಳಿಲ್ಲದೆ, ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಮಂಡಳಿಯಲ್ಲಿರ್ತಕ್ಕಂಥದ್ದು ಅವರಲ್ಲಿ ಯಾವುದೇ ರೀತಿಯಾದ ಬೇಬಾದಿ ಪತ್ರಗಳನ್ನು ಪಡೆಯದೆ ನನ್ನ ಹತ್ರ ಹಣ ಇದೆ ಎನ್ನುವಂಥದ್ದನ್ನು ತೋರಿಸಲಿಕ್ಕೆ ಇವತ್ತು ರಾಜಾರೋಷವಾಗಿ ಈ ಒಂದು ಪಂಚಾಯತಿಯ ಬೊಕ್ಕಸಕ್ಕೆ ನಷ್ಟ ತುಂಬಿಸಿ ಯಾವುದೇ ರೀತಿಯಾದಂಥ ಪರವಾನಗಿಗಳನ್ನು ಪಡೆಯದೆ ಕಾಮಗಾರಿಯನ್ನು ಅವರು ನಡೆಸ್ತಾ ಇರತಕ್ಕಂಥವರ ವಿರುದ್ಧವಾಗಿ ನಾವು ಇವತ್ತು ದಿವಸ ಪಂಚಾಯತಿಯ ಒಂದು ಧರಣಿ ಕಾರ್ಯಕ್ರಮವನ್ನು ಕೊಡಿದ್ವಿ. ಸಂಬಂಧಪಟ್ಟಂಥ ಈ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಅವರು ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಅವರು ಯಾಕೆ ಇಷ್ಟೊಂದು ರಾಜಾರೋಷವಾಗಿ ಕಟ್ಟಲಿಕ್ಕೆ ಇವರು ಕಣ್ಣು ಮುಂದೆ ನಡೆಯತಕ್ಕಂಥ ಒಂದು ಕಾಮಗಾರಿ ಯಾಕೆ ಇಷ್ಟೊಂದು ರಾಜಾರೋಷವಾಗಿ ಕಟ್ಟಲಿಕ್ಕೆ ಬಿಟ್ಟಿದ್ದಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ಒಂದು ನಮ್ಮ ಪ್ರಶ್ನೆಗೆ ಮಂಜುನಾಥ್ರವರು ಉತ್ತರನೂ ಕೊಡಬೇಕು. ಜೊತೆಗೆ ನಮ್ಮ ಮನವಿಯನ್ನು ಪುರಸ್ಕರಿಸಿ ಅವರು ಈ ನಮ್ಮ ಮನವಿಗೆ ಯಾವ ರೀತಿ ಸಂಬಂಧಿಸುವ ಉತ್ತರ ಕೊಡ್ತಾರೆ ಅನ್ನೋದನ್ನು ನಾವು ಇವತ್ತಿನ ದಿನ ಸ್ಪಷ್ಟೀಕರಣ ನಮ್ಗೆ ಕೊಡಬೇಕು. ಆ ಒಂದು ಕಾರಣದಿಂದಾಗಿ ಇನ್ನೂ ತುಂಬ ಇದೆ. ಪಂಚಾಯತಿನಲ್ಲಿ ನಡೆದಿರ್ತಕ್ಕಂಥ ಕೆಲವು ಭ್ರಷ್ಟಾಚಾರಗಳಿದೆ. ಆದರೆ ಆ ಭ್ರಷ್ಟಾಚಾರಗಳನ್ನು ನಾನು ಕೈಗೆತ್ತಿಕೊಳ್ಳಲಿಕ್ಕೆ ನಾನು ಸುಪೀರಿಯರ್ ಅಲ್ಲ, ನನ್ನ ಹೋರಾಟಗಾರ. ನಾನು ಒನ್ ಆಫ್ ದಿ ಫೈಟರ್. ನಾನೊಬ್ಬ ಹೋರಾಟಗಾರ. ಹೋರಾಟದ ಮೂಲಕ ನಾನು ಪ್ರತಿಭಟಿಸ್ತಾ ಇದ್ದೀನಿ, ಖಂಡಿಸ್ತಾ ಇದ್ದೀನಿ. ದಯವಿಟ್ಟು ಸಂಬಂಧಪಟ್ಟಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ನಮ್ಮ ಸುಂದರಪಾಳ್ಯ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಕೆಲವು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದ್ದಾರೆ. ಇನ್ನು ಕೆಲವು ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡಿದರೆ ಶಾಲಾ ಕಾಲೇಜುಗಳು ನಡೀಲಿ, ಶಾಲಾ ಕಾಲೇಜುಗಳು ನಡೀಬೇಕಂತ ಹೇಳ್ಬಿಟ್ಟು ಎಲ್ಲರೂ ನಾವು ಬಯಸ್ತಾ ಇದ್ದೀವಿ. ಅವ್ರು ಅನಾಥರೈಸ್ಡ್ ಆಗಿ ಕಟ್ಟಿದ್ರು ಕೂಡ ನಾವು ಅದಕ್ಕೆ ಬೆಂಬಲಿಸ್ತೀವಿ. ಇವತ್ತಿನ ದಿವಸ ಶಾಲೆಯೊಂದು ತೆರೆದಂತೆ ದೇಶದಲ್ಲಿ ಒಂದು ಇದು ಬಲ್ತಂತೆ, ಒಂದು ರಾಜಕಾರಣ ಬೆಳೆದಂತೆ, ಒಂದು ಅಧಿಕಾರ ಬೆಳೆದಂತೆ ಶಾಲೆ ಕಾಲೇಜುಗಳು ನಡೀಲಿ, ನಮಗೆ ಅಭ್ಯಂತರ ಇಲ್ಲ. ಆದರೆ ಮಂಜುನಾಥ್ ಅಂದರೆ ಅವರ ಮಂಜುನಾಥ್ ಅವರ ಧರ್ಮಪತ್ನಿಯ ಹೆಸರಿನಲ್ಲಿ ನಿರ್ಮಾಣ ಮಾಡತಕ್ಕಂಥ ಕಲ್ಯಾಣ ಮಂಟಪವಂತೂ ಅದು ತೆರವುಗೊಳಿಸಕ್ಕಾಗಲ್ಲ. ಅದರ ಕಾಮಗಾರಿಯನ್ನು ಅಲ್ಲೇ ನಿಲ್ಲಿಸಬೇಕು. ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಅದನ್ನು
ಯಾವ ರೀತಿ ಅದರ ವಿರುದ್ಧವಾಗಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ನಮಗೆ ಇವಾಗ ನಮ್ಮ ಮುಂದೆ ಅವರು ನಮಗೆ ಸರಿಯಾದ ರೀತಿಯಲ್ಲಿ ಸಮಜಾಯಿಸಿ ಉತ್ತರ ಕೊಡಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಈ ಲಘು ಧರಣಿ ಕಾರ್ಯಕ್ರಮದ ಮೂಲಕ ನಾವು ಅವ್ರನ್ನ ಕೇಳ್ತಾ ಇದ್ದೀವಿ. ಒಂದು ಮನವಿ ಸಲ್ಲಿಸಿದ್ದಾರೆ. ಅದಕ್ಕೆ ಕಾನೂನಿನ ನಿಯಮದ ಪ್ರಕಾರ ನಾವೇನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಆ ಕ್ರಮವನ್ನು ಖಂಡಿತವಾಗಲೂ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಭರವಸೆಯನ್ನು ಕೊಡ್ತಾ ಈ ಒಂದು ಮನೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಅನುಮತಿ ಕೊಡದೆ ಕಟ್ತಾ ಇರಲ್ಲ ಕಟ್ಟಡ, ಅದಕ್ಕೆ ನೀವು ನೋಡಿ ಇದ್ದಾರೆ ಅದ್ರ ಬಗ್ಗೆ ಸರ್ ನೋಡಿ ಇರೋದಕ್ಕೆ ಅದೇನು